ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನೋಡಿ, ನಮಗೆ ಜುಲೈ 26ರಿಂದ ಆಗಸ್ಟ್ 1 ಈ ವಾರದಲ್ಲಿ ವಿಶೇಷವಾಗಿ ದ್ವಾದಶ ರಾಶಿ ಫಲಗಳು. ಅದಕ್ಕೂ ಮುಂಚೆ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತೀನಿ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕುಜ ವೃಷಭ ರಾಶಿಯಲ್ಲಿಯೂ, ಬುಧ ಸ್ವಸ್ಥಾನ ಮಿಥುನ ರಾಶಿಯಲ್ಲಿಯೂ, ಗುರು ಉಚ್ಚ ಸ್ಥಿತಿಯಲ್ಲಿ ಕರ್ಕ ರಾಶಿಯಲ್ಲಿಯೂ, ಹಾಗೆ ನಮಗೆ ಸೂರ್ಯ ಕೂಡ ಗುರು ಜೊತೆ ಸೇರಿದೆ ಕರ್ಕ ರಾಶಿಯಲ್ಲಿ. ಹಾಗೆ ಶುಕ್ರ ಕೇತುಗಳ ಯುತಿಯಾಗಿದೆ ಸಿಂಹ ರಾಶಿಯಲ್ಲಿಯೂ. ಮತ್ತೆ ನೋಡಿ, ಸ್ಪೆಷಲಿ ಈ ವಾರದಲ್ಲಿ ವಿಶೇಷತೆ ಏನು ಅಂದರೆ, ಚಂದ್ರ ಧನುರ್ ರಾಶಿ ಮತ್ತು ಮಕರ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಈ ವಾರ. ರಾಹು ಕುಂಭ ರಾಶಿ, ಶನೈಶ್ವರನು ಮೀನ ರಾಶಿಯಲ್ಲಿ ವಕ್ರೀಯವಾಗಿ ಸಂಚಾರ ಮಾಡ್ತಾ ಇದೆ. ಇದು ಈ ಗ್ರಹಗಳು ಈ ವಾರದಲ್ಲಿ ಗೋಚರಿಸುವ ರಾಶಿಗಳು. ಈಗ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ನಮಗೆ ಮೇಷರಾಶಿ. ಚಂದ್ರ ಭಾಗ್ಯ ಮತ್ತು ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತದೆ. ನಿಮಗೆ ಭಾಗ್ಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಸ್ವಲ್ಪ ಒತ್ತಡಗಳು ಕೆಲಸದಲ್ಲಿ. ಗುರು ಮನೆಯಲ್ಲಿದೆ, ಕುಜನ ದೃಷ್ಟಿ ಬೀಳ್ತಾ ಇದೆ, ಸ್ವಲ್ಪ ಮಾನಸಿಕ ಒತ್ತಡಗಳು ಇರುತ್ತೆ. ಅದೇ ಯಾವಾಗ ಮಕರ ರಾಶಿಗೆ ಹೋಗುತ್ತೋ, ಕರ್ಮಸ್ಥಾನಕ್ಕೆ ಹೋಗುತ್ತೋ, ಡೈರೆಕ್ಟ್ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳು ಚೆನ್ನಾಗಿರುತ್ತೆ. ಖರ್ಚಾಗೋ ಸ್ವಲ್ಪ ವಾರಾಂತ್ಯದಲ್ಲಿ, ಬಟ್ ಆದರೆ ಕೆಲಸ ಕಾರ್ಯಗಳಿಗೆ ಚೆನ್ನಾಗಿದೆ, ಶುಭ ಕಾರ್ಯಗಳಿಗೆ ಚೆನ್ನಾಗಿದೆ. ಇನ್ನು 4ನೇ ಮನೆಯಲ್ಲಿ 2 ಗ್ರಹಗಳ ಯುತಿಯಾಗಿದೆ. ಗುರು ಆಗ್ಬೋದು, ಸೂರ್ಯ ಆಗ್ಬೋದು, ಕರ್ಕ ರಾಶಿ ಯುತಿ ಆಗಿರೋದ್ರಿಂದ, ಸುಖ ಸ್ಥಾನದಲ್ಲಿರೋದ್ರಿಂದ ತಂದೆಯಿಂದ ಲಾಭ, ಸರ್ಕಾರದಿಂದ ಲಾಭ, ಒಂದು ಸ್ವಲ್ಪ ಕೆಲಸ ಕಾರ್ಯಗಳಿಂದ ಲಾಭ, ಇದನ್ನೆಲ್ಲ ನಾವು ನಿರೀಕ್ಷಿಸ್ಬೋದು. ಇನ್ನು 3ನೇ ಮನೆಯಲ್ಲಿ ಬುಧ ಸ್ವಸ್ಥಾನ. 6ನೇ ಮನೆ ಅಧಿಪತಿ ಯಾವಾಗ 3ರಲ್ಲಿ ಸ್ವಸ್ಥಾನದಲ್ಲಿರುತ್ತೋ ಹೈಪರ್ ಆಕ್ಟಿವ್ ಆಗೋ ಚಾನ್ಸ್ ಇರುತ್ತೆ. ಅಂದರೆ ಬೇಡದಿರೋದೆಲ್ಲ ಮಾತಾಡೋವಂಥ ಸಂಭವ ಬರ್ಬೋದು. ಸೊ ಅದಕ್ಕಾಗಿ ಎಚ್ಚರಿಕೆಯಿಂದ ಕಮ್ಯುನಿಕೇಷನ್ ಮಾಡಿ, ಮಾತಾಡಿ, ಅಗ್ರಿಮೆಂಟ್ ಇದ್ದರೆ ಅದು 2 ಸರಿ ಓದಿ ಸಂಯಮದಿಂದ ಅದಕ್ಕೆ ಸಹಿ ಹಾಕಿ. ಸೊ ಇಲ್ಲಿ ನಮಗೆ ಬುಧಂಗೆ ಪರಿಹಾರ ಹೆಂಗೆ, ಬುಧಂಗೆ ಅಂದರೆ ಸ್ವಲ್ಪ ಸಂಯಮ ಸಹನೆ ಕಾಪಾಡ್ಕೊಳ್ಳೋದೇ ಬುಧಂಗೆ ಪರಿಹಾರ ಆಗುತ್ತೆ. ಹತ್ತಿರದ ನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮ ಹೆಸರು ಅರ್ಚನೆಗಳನ್ನು ಮಾಡೋದ್ರಿಂದ ಕೂಡ ಖಂಡಿತ ಬುಧಂಗೆ ಪರಿಹಾರ ಆಗುತ್ತೆ. ಇನ್ನು ವಿಶೇಷವಾಗಿ ನಮಗೆ ಪಂಚಮದಲ್ಲಿ ಶುಕ್ರ ಕೇತು ಯುತಿ, ಪ್ರೀತಿ ಮತ್ತು ಸಾಮರಸ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗೋ ಚಾನ್ಸ್ ಇರುತ್ತೆ. ಯಾಕಂದರೆ ಶುಕ್ರ ಕೇತು ಜೊತೆ ಯುತಿ ಆಗಿರೋದ್ರಿಂದ. ಸೊ ಇಲ್ಲಿ ನಮಗೆ ಕೇತುಗೆ ಪರಿಹಾರ ಬೇಕು. ಕೇತುಗೋಸ್ಕರ ಗಣೇಶನ ದೇವಸ್ಥಾನಕ್ಕೆ ಹೋಗೋದಾಗಲಿ, ಬೀದಿನಾಗಿ ಆಹಾರ ಕೊಡೋದಾಗಲಿ, ಅಥವಾ ಒಂದು 3-4 ಪೇಜು ಕೈ ಬರವಣಿಗೆ, ಅದರಿಂದ ಕೂಡ ಕೇತು ಪರಿಹಾರ ಆಗುತ್ತೆ. ಹಾಗೆಯೇ ನಮಗೆ ಮೇಷರಾಶಿಯವರಿಗೆ 12ರಲ್ಲಿ ಶನಿ ಸಂಚಾರ. ಸೊ ಎಲ್ಲ ಕೆಲಸಗಳು ನಿಧಾನ ಮಾಡ್ತಾ ಇರುತ್ತೆ ಶನೈಶ್ವರಗೋಸ್ಕರ ರಾಮ ರಕ್ಷಾ ಸ್ತೋತ್ರ ಹೇಳ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾಣೆ. ಅತ್ಯುತ್ತಮ ಫಲವಾಗಿರೋದು ಕೊಡುತ್ತೆ ನಿಮಗೆ. ನೋಡಿ, 2ರಲ್ಲಿ ಕುಜ ಇದ್ದಾಗ ನಾವು ವಿಶೇಷವಾಗಿ ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕು. ಹೊರಟಾಗಿ ಮಾತಾಡೋ ಸಂಭವ ಬಂದ್ಬಿಡುತ್ತೆ. ಆದರೆ ಭೂಮಿ ವಾಹನ ಕೆಲಸ ಕಾರ್ಯಗಳಲ್ಲಿ ಲಾಭ ತಂದುಕೊಡುತ್ತೆ. ಮಾತಿನ ಮೇಲೆ ಎಚ್ಚರಿಕೆ ವಹಿಸ್ಕೊಳ್ಳಿ. ಇನ್ನು 3ರಲ್ಲಿ ಬುಧ ಸಂಚಾರ. ಸೊ ಅದು ನಿಮಗೆ 3ನೇ ಸ್ವಸ್ಥಾನ ಆಗಿರೋದು ಚೆನ್ನಾಗಿದೆ, ಬಟ್ ಭಾವದಲ್ಲಿ ಕಮ್ಯುನಿಕೇಷನಲ್ಲಿ ಎಚ್ಚರಿಕೆ ವಹಿಸಬೇಕು. ಓವರಾಲ್ ತೊಗೊಂಡ್ರೆ ಮೇಷರಾಶಿಯವರಿಗೆ ಮಿಶ್ರ ಫಲ ಒಳ್ಳೆಯದಾಗಲಿ. ವೃಷಭ ರಾಶಿ ನೋಡಿ, ವೃಷಭ ರಾಶಿಯವರಿಗೆ 12 7ನೇ ಮನೆ ಅಧಿಪತಿ ನಿಮ್ಮ ರಾಶಿಲೇ ಇದೆ. ಪತಿ ಪತ್ನಿ ಅಥವಾ ವ್ಯಾಪಾರ, ಬಿಸ್ನೆಸ್ ಪಾರ್ಟ್ನರು ಈ ವಿಷಯದಲ್ಲಿ ಖರ್ಚು ಕಾಣುತ್ತೆ ಅಥವಾ ಭಿನ್ನಾಭಿಪ್ರಾಯ ಕಾಣುತ್ತೆ. ಹಾಗಾಗಿ ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ಓಂ ಸ್ಕಂದಾಯ ನಮಃ, ಗುಹಾಯ ನಮಃ, ಷಣ್ಮುಖಾಯ ನಮಃ, ಕಾರ್ತಿಕೇಯ ನಮಃ ಈ ಅಷ್ಟೋತ್ತರಗಳನ್ನ ಹೇಳ್ಕೊಳ್ಳೋದು, ಅಥವಾ ಒಂದೇ ಓಂ ಸ್ಕಂದಾಯ ನಮಃ 21 ಬರೀ ಹೇಳ್ಕೊಳ್ಳಿದ್ದೀರಿ ನಿತ್ಯ. ಈ ವಾರದಲ್ಲಿ ವಿಶೇಷ ಫಲ ಕೊಡುತ್ತೆ. ಸ್ವಲ್ಪ ಸಹನೆ ಸಂಯಮ ಕಾಪಾಡ್ಕೊಳ್ಳಿ, ಅದು ವಿಶ್ರಾಂತಿ ಆಗುತ್ತೆ. 2 ಕುಟುಂಬ ಧನಭಾವದಲ್ಲಿ ಸ್ವಸ್ಥಾನದಲ್ಲಿದೆ ಬುಧ ಪಂಚಮಾಧಿಪತಿ. ಹೊಸ ಕ್ರಿಯೇಟಿವಿಟಿ, ಇಂಟೆಲಿಜೆಂಟು, ಅಥವಾ ಸ್ಕೂಲಲ್ಲಿ ಕೆಲಸ ಮಾಡ್ತೀರಾ, ಸ್ಕೂಲ್ ನಡೆಸ್ತಾ ಇದ್ದೀರಾ, ಟ್ಯೂಷನ್ ಮಾಡ್ತಾ ಇದ್ದೀರಾ, ಯಾವುದೇ ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸು ಅವ್ರಿಗೆ ತುಂಬ ಒಳ್ಳೆ ವಾರವಾಗಿ ಕನ್ವರ್ಟ್ ಆಗುತ್ತೆ ವೃಷಭ ರಾಶಿಯವ್ರಿಗೆ. ಯಾಕಂದರೆ ಧನಭಾವದಲ್ಲೇ ಬುಧ ಇದೆ. ಇನ್ನು 3ನೇ ಮನೆಯಲ್ಲಿ ಗುರು ಸೂರ್ಯ ಧೈರ್ಯ ಸ್ಥೈರ್ಯ ಹೆಚ್ಚಿಗೆ ಮಾಡುತ್ತೆ. ನಿಮ್ಮ ರಾಶಿಯಲ್ಲಿ ಬೇರೆ ಕುಜ ಇದೆ. ಹಾಗಾಗಿ ನಿಮ್ಮ ಪರಾಕ್ರಮಕ್ಕೇನು ತೊಂದರೆ ಇಲ್ಲ. ನಿಮ್ಮ ಶತ್ರುಗಳ ಮೇಲೆ ವಿಜಯ ಆಗೋಕ್ಕೆ ಎಲ್ಲ ರೀತಿಯೂ ನಿಮಗೆ ಧೈರ್ಯ ತಂದುಕೊಡುತ್ತೆ ಈ ವಾರದಲ್ಲಿ ವೃಷಭ ರಾಶಿಯವರಿಗೆ. ಇನ್ನು ವಿಶೇಷವಾಗಿ ಏನು ಹೇಳಬೇಕು ವೃಷಭ ರಾಶಿಯವರಿಗೆ ಅಂದರೆ, 4ನೇ ಮನೆಯಲ್ಲಿ ಶುಕ್ರ ಕೇತು ಯುತಿ. ತಾಯಿಗೆ ಅಥವಾ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಏನಕ್ಕಾನ ಖರ್ಚು ಬರೋದಾಗಲಿ ಅಥವಾ ಆರೋಗ್ಯದ ಸಮಸ್ಯೆ ಬರುತ್ತೆ. ಹಾಗಾಗಿ ಕೇತುಗೆ ಪರಿಹಾರ ಬೇಕು. ನಾಗರ ಪಂಚಮಿ ಹತ್ರ ಬರ್ತಾ ಇದೆ, ಸಂಕಲ್ಪ ಮಾಡ್ಕೊಳ್ಳಿ, ಒಳ್ಳೆ ಹಬ್ಬ ಆಚರಿಸೋಣ ಅಂತ. ಅದೇ ರೀತಿ ನಮಗೆ ಕೇತು 4ರಲ್ಲಿದ್ದಾಗ ಗಣೇಶನ ಆರಾಧನೆ ಮಾಡೋದು, ಗಣೇಶನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆಗಳನ್ನು ಮಾಡೋದ್ರಿಂದ ಕೂಡ ಖಂಡಿತ ಸಹಾಯ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ 8ಮ ಮತ್ತು 9ಮದಲ್ಲಿ ಚಂದ್ರ ಸಂಚಾರ. ಸೊ ಈ ವಾರದಲ್ಲಿ ಸಣ್ಣ ಪುಟ್ಟ ಚಿಂತೆ ಏನಾದರೂ ಕಾಡ್ತಾ ಇರುತ್ತೆ. ಬಟ್ ಆದರೂ ಬುಧನ ದೃಷ್ಟಿ ಆಗಲಿ ಗುರು ದೃಷ್ಟಿ ಬೀಳೋದ್ರಿಂದ ಅವರ ತಕ್ಷಣ ಪರಿಹಾರ ಕೂಡ ಅಲ್ಲೇ ಆಗುತ್ತೆ. ಸೊ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ.
ಅದೇ ಥರ ವೃಷಭ ರಾಶಿಯವರಿಗೆ 11ರಲ್ಲಿ ಶನಿ, ಕರ್ಮದಲ್ಲಿ ರಾಹು. ಈ ಗ್ರಹಗತಿಗಳು ಈ ವಾರದಲ್ಲಿ ಕೆಲಸ ಕಾರ್ಯಗಳಿಗೆಲ್ಲ ಚೆನ್ನಾಗಿದೆ. ಕೋಪ ತಾಪ ಒಂದು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಈ ವಾರ ನಿಮಗೆ ವಿಶೇಷವಾಗಿ ಒಳ್ಳೆಯದಾಗುತ್ತೆ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ ಸಪ್ತಮ ಮತ್ತು ಅಷ್ಟಮದಲ್ಲಿ ಚಂದ್ರ ಸಂಚಾರ 2ನೇ ಮನೆಯಲ್ಲಿ ಸಪ್ತಮದಲ್ಲಿದೆ. ವ್ಯಾಪಾರ ವ್ಯವಹಾರಗಳಿಗೆ ಅನುಕೂಲ, ಹೊಸ ಉತ್ಸಾಹ ಉಲ್ಲಾಸಗಳು ತಂದುಕೊಡುತ್ತೆ. ಬಟ್ ಚಂದ್ರ ಅಷ್ಟಮಕ್ಕೆ ಹೋದಾಗ ಸ್ವಲ್ಪ ಸಣ್ಣ ಪುಟ್ಟ ಚಿಂತೆ ಕೊಡಬಹುದು. ಬಟ್ ಆದರೂ ಗುರುವಿನ ದೃಷ್ಟಿ ಬೀಳುತ್ತೆ, ಲಾಭನೇ ತಂದುಕೊಡುತ್ತೆ. ಸೊ ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ರಾಶಿಯಲ್ಲೇ ಇರೋದು ಅನುಕೂಲ. ವಿದ್ಯಾರ್ಥಿಗಳಿಗೆ ಅನುಕೂಲ, ವಿದ್ಯಾಭ್ಯಾಸಕ್ಕೆ ಅನುಕೂಲ, ವ್ಯಾಪಾರ ವೃದ್ಧಿಗೆ, ಕಮರ್ಷಿಯಲ್ ಪ್ರಾಪರ್ಟಿ ತಗೊಳಕ್ಕೆ. ಸೊ ಮಿಥುನ ರಾಶಿಯವರು ಕಮರ್ಷಿಯಲ್ ಸಕ್ಸಸ್ ಚೆನ್ನಾಗಿದೆ ಈ ವಾರದಲ್ಲಿ. ಗುರುವೂ 2ನೇ ಮನೆಯಲ್ಲಿದೆ. ಸೊ ಶುಭ ಕಾರ್ಯಗಳಿಗೂ ಈ ವಾರ ಅನುಕೂಲ. ಈ ಶ್ರಾವಣ ಬರ್ತಾ ಇದ್ದಂಗೆ ವಧುವರ ಅನ್ವೇಷಣಕ್ಕೂ ಲಿಂಕ್ ಆಗುತ್ತೆ, ಅದಕ್ಕೂ ಒಳ್ಳೆ ಪ್ರಾಫಿಟ್ ತಂದುಕೊಡುತ್ತೆ. ಇನ್ನು 3ನೇ ಮನೆಯಲ್ಲಿ ಶುಕ್ರ ಕೇತು ಇದ್ರೆ ಅಕ್ಕ ತಂಗಿರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರೋ ಚಾನ್ಸ್ ಇರುತ್ತೆ. ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಅಂದರೆ ಚೆನ್ನಾಗಿ ಮಾತಾಡಿಸಿ ಇಂತ ವರಮಹಾಲಕ್ಷ್ಮಿ ವಿಶೇಷವಾಗಿ ಆಚರಿಸಿ. ಸೊ ಮುತ್ತೈದರನ್ನ ಕರೆದು ಬಾಗಿಣಗಳನ್ನ ಕೊಡೋದ್ರಿಂದ ಕೂಡ ಶುಕ್ರ ಶಾಂತಿ ಆಗುತ್ತೆ. ಕೇತು ಜೊತೆಲಿ ಇರೋದಕ್ಕೆ ಗಣೇಶನ ಆರಾಧನೆ ಮಾಡಿ. ಇನ್ನು ನಮಗೆ ಭಾಗ್ಯದಲ್ಲಿ ರಾಹು. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಅಂದರೆ ವೇರಿಯೇಷನ್ಸು ನಿಮ್ಮ ಅದೃಷ್ಟಗಳಲ್ಲಿರುತ್ತೆ. ಹಾಗಾಗಿ ದುರ್ಗಾದೇವಿ ಆರಾಧನೆ ಮಾಡಿ. ಕರ್ಮಸ್ಥಾನದಲ್ಲಿ ಶನಿ ಚೆನ್ನಾಗೇ ಇದೆ, ಬಟ್ ವಕ್ರಿಯಾಗಿರೋದ್ರಿಂದ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಬೇಕಾಗುತ್ತೆ. ಶನಿ ಸ್ವಲ್ಪ ನಿಧಾನ ಮಾಡೋ ಚಾನ್ಸ್ ಇರುತ್ತೆ. ಸ್ವಲ್ಪ ಎಫರ್ಟ್ ಜಾಸ್ತಿ ಆಗಿದ್ರೆ ಲಾಭ ಖಂಡಿತ ನಿಮಗೆ ಈ ವಾರದಲ್ಲಿ ವಿಶೇಷವಾಗಿ ಸಿಗುತ್ತೆ, ಒಳ್ಳೆಯದಾಗಿ. ಕರ್ಕರಾಶಿ ನೋಡಿ, ಕರ್ಕರಾಶಿಯವರಿಗೆ 6, 7ರಲ್ಲಿ ಚಂದ್ರ ಸಂಚಾರ, ಹೊಸ ಹುರುಪು, ಹೊಸ ಉಲ್ಲಾಸ. ನಿಮಗೆ ವಾರಾಂತ್ಯದಲ್ಲಿ ಗುರು ಕೂಡ ಕನೆಕ್ಟ್ ಆಗ್ತಿರುತ್ತೆ. ವಾರದ ಮೊದಲನೇ ಭಾಗದಲ್ಲಿ ಬುಧ ಕನೆಕ್ಟ್ ಆಗ್ತಿದೆ. ಸೊ ಬುಧ 12ನೇ ಮನೆಯಿಂದ ಕನೆಕ್ಟ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಖರ್ಚು ಜಾಸ್ತಿ ತೋರಿಸುತ್ತೆ ವಾರದ ಮೊದಲನೇ ಅರ್ಧ ಭಾಗ. ವಾರಾಂತ್ಯದಲ್ಲಿ ನಿಮಗೆ ಹೊಸ ಉತ್ಸಾಹ, ಹುರುಪು, ಉಲ್ಲಾಸ ಎಲ್ಲ ಕಾಣ್ತಾ ಇದೆ. ಸೊ ಗುರು ನಿಮ್ಮ ರಾಶಿಯಲ್ಲೇ ಇದೆ, ಸೂರ್ಯನು ನಿಮ್ಮ ರಾಶಿಯಲ್ಲೇ ಇದೆ. ಅದು ವಿಶೇಷವಾಗಿ ಸ್ಥೈರ್ಯ ಹೆಚ್ಚುತ್ತೆ. ವಿಶೇಷವಾಗಿ ಕುಜ 11ನೇ ಮನೆ. ಹಾಗಾಗಿ ಭೂಮಿ, ವಾಹನ, ಸ್ಥೈರ್ಯ ಅಂಟಮಂದ್ರು ಇದರಿಂದ ಲಾಭ ಖಂಡಿತ ನಿರೀಕ್ಷಿಸಬಹುದು. ಇನ್ನು 2ನೇ ಮನೆಯಲ್ಲಿ ಕೇತು ಇದ್ರೆ ಮನೆಯಲ್ಲಿ ಡಿಟ್ಯಾಚ್ಮೆಂಟ್, ಅದರಲ್ಲೂ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಏನಾದರೂ ಸಣ್ಣ ಪುಟ್ಟ ಹಾರ್ಮೋನಲ್ ಇಶ್ಯೂ, ಅವ್ರಿಗೋಸ್ಕರ ಖರ್ಚು ಮಾಡೋದು. ಹಾಗಾಗಿ ಇಲ್ಲಿ ಕೇತುಗೆ ಪರಿಹಾರ ಬೇಕು. ಕೇತುಗೋಸ್ಕರ ಪಲಾಶ ಪುಷ್ಪ ಸಂಕಾಶಂ ತಾರಕ ಅಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಂ. 21 ಬಾರಿ ಹೇಳ್ಕೊಳ್ಳಿ, ಖಂಡಿತ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಇಲ್ಲ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡೋದು, ಬೀದಿ ನಾಯಿಗೆ ಆಹಾರ ಕೊಡೋದು ಖಂಡಿತ ನಿಮಗೆ ಇದು ಅನುಕೂಲ ಮಾಡಿಕೊಡುತ್ತೆ. ಸೊ ಓವರ್ ಆಲ್ ತೊಗೊಂಡ್ರೆ ಕರ್ಕಾಟಕ ರಾಶಿ ಚೆನ್ನಾಗಿದೆ, ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.